ಗುಡಿಬಂಡೆ ಪ್ರಮುಖ ರಸ್ತೆಯಲ್ಲಿ ಗಿಡ ನೆಡುವ ಮೂಲಕ ಮಹಾಶಿವರಾತ್ರಿ ಹಬ್ಬವನ್ನ ಹಸಿರು ಹಬ್ಬವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಪರಿಸರ ವೇದಿಕೆ ಸೇರಿದಂತೆ ಇತರೆ ಸಂಘಟನೆಗಳಿಂದ ಇಂದು ಅದ್ದೂರಿಯಾಗಿ ಗಿಡ ನೆಟ್ಟು ಮಹಾಶಿವರಾತ್ರಿ ಹಬ್ಬವನ್ನ ಯುವಕರೆಲ್ಲ ಸೇರಿ ಆಚರಿಸಿದರು. ಹಬ್ಬ ಆಚರಣೆ ಎಂದರೆ ಸಿಹಿ ತಿಂಡಿ, ಹೊಸ ಬಟ್ಟೆ ಮಾತ್ರವಲ್ಲ ಎಂಬ ಸಂದೇಶವನ್ನ ಗುಡಿಬಂಡೆ ಪರಿಸರ ವೇದಿಕೆ ಕಾರ್ಯಕರ್ತರು ಇಂದು ನೀಡಿದ್ದಾರೆ. ದೇಶದಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಿರುವ ಈ ವೇಳೆ ಗುಡಿಬಂಡೆಯ ಪರಿಸರ ವೇದಿಕೆ ಕಾರ್ಯಕರ್ತರು ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶದೊಂದಿಗೆ ಮಹಾಶಿವರಾತ್ರಿ ಹಬ್ಬ ಆಚರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನ ಶಿವರಾತ್ರಿ. ಈ ದಿನ ಉಪವಾಸ ಆಚರಿಸುವುದು ದಾಂಪತ್ಯ ಯಶಸ್ವಿಗೆ ಉತ್ತಮ ಎಂದರು. ಮಹಾಶಿವರಾತ್ರಿಯ ಈ ದಿನ ಕೈಲಾಸವಾಸಿ ಪರಮಶಿವನನ್ನ ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭು ಶಂಕರನನ್ನು ನೆನೆದು ಪುನೀತರಾಗುತ್ತಾರೆ. ಶಿವರಾತ್ರಿಯನ್ನು ಹಿಂದೂ ಆಚರಣೆಗಳಲ್ಲಿ ಶಿವ ಭಕ್ತಿಯ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ. ಶಿವರಾತ್ರಿ ಭಕ್ತರು ಉಪವಾಸ, ಜಪ, ಪೂಜೆ ಮತ್ತು ಅಭಿಷೇಕಗಳ ಮೂಲಕ ಶಿವನ ಆಶೀರ್ವಾದ ಪಡೆಯಲು ಆಚರಿಸುವ ಹಬ್ಬವಾಗಿದೆ ಎಂದರು. ಇನ್ನು ಈ ದಿನ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಎಂಬ ಕಲ್ಪನೆ ಪ್ರತಿನಿಧಿಸುತ್ತದೆ. ಶಿವರಾತ್ರಿಯ ಜಾಗರಣೆ ಮಾಡುವುದರಿಂದ ಆತ್ಮಶುದ್ಧಿ, ಪಾಪಗಳ ನಿರ್ಮೂಲನೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿಯೊಬ್ಬರೂ ಗಿಡಮರ ಬೆಳೆಸಿ ಪರಿಸರ ಉಳಿಸಬೇಕು. ಪರಿಸರ ವೇದಿಕೆಯಿಂದ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಜಾಸ್ತಿ ಇರುವುದರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿನ ತೊಟ್ಟಿಗಳನ್ನು ಇಟ್ಟಿದ್ದು ಅದಕ್ಕೆ ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳ ದಾಹ ತೀರಿಸಲು ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈ ಉರಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ತಾಪಮಾನ ಜಾಸ್ತಿ ಆಗಿ 40 ಡಿಗ್ರಿಗಿಂತ ಮೇಲೆ ಹೋಗುತ್ತೀವಿ ಸಲ ಅಂದಾಜು ಮಾಡಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಗಿಡ ಮರ ಬೆಳೆಸಿದ್ರೆ ಮಾತ್ರ ನಾವು ಉಳಿತೀವಿ. ಯಾಕಂದರೆ ಶಾಖ ಯಾವಾಗ ಜಾಸ್ತಿ ಆಗುತ್ತೋ ನೀರು ಕೂಡ ಹಾಹಾಕಾರ ಆಗ್ತಾ ಇದೆ. ಯಾರೋ ಪುಣ್ಯಾತ್ಮ ಕೆರೆ ಕಟ್ಕೊಂಡಿದ್ದಾರೆ, ಅವ್ರಿಗೆ ನಮಸ್ಕಾರ ಆಗಬೇಕು. ಕೆರೆಯಿಂದ ನಾವು ಉಳಿದಿದ್ದೀವಿ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕಾಗಿ ಮುಂದೆ ಆಗಿ ನಾವು ಈ ಒಂದು ಮೇನಲ್ಲಿ ಏಪ್ರಿಲ್ನಲ್ಲಿ ಈಗಾಗಲೇ ತೊಟ್ಟಿಗಳನ್ನು ಇಟ್ಟಿದ್ದೀವಿ ಕಾಡಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮುಂದೆ ಅದಕ್ಕೆಲ್ಲ ನೀರು ಬಿಡ್ತೀವಿ. ಜೊತೆಗೆ ಅಕ್ಕಿಗಳಿಗೆ ಆಗ್ಬೋದು ಒಂದು ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಎಲ್ಲ ಪರಿಸರ ವೇದಿಕೆ ಮತ್ತು ಗ್ರೀನ್ ವಾರಿಯರ್ಸಿಂದ ಪತ್ರಕರ್ತರಾಗ್ಬೋದು ಎಲ್ಲ ಸಂಘ ಸಂಸ್ಥೆಯವರು ಸೇರಿಕೊಂಡು ಮುಂದೆ ಈ ಬರಗಾಲ ಹೋಗಿಸೋದಕ್ಕೆ ಏನೇನು ಬೇಕೋ ಗಿಡಗಳಿಗೆ ನೀರು ಹಾಕೋದಾಗ್ಬೋದು, ಆ ಪರಿಸರ ಉಳಿಸೋದಾಗ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ನೀವು ನಾವು ಸೇರಿ ಪ್ರತಿಯೊಬ್ಬರು ಗಿಡ ಬೆಳೆಸ್ಕೋಬೇಕು. ಹೆಚ್ಚಾಗಿ ಫಾರೆಸ್ಟ್ ಅವರು ಹೇಳಿದ್ದಾರೆ, ಮನೆಗೊಂದು ಒಂದು ಹೊಂಗೆ ಮರ ಹಾಕ್ಕೊಂಡ್ರೆ ಅದಕ್ಕೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ತಣ್ಣಗಿರುತ್ತೆ. ಆಂಧ್ರದಲ್ಲಿ ಮನೆಗೆ ಒಂದೊಂದು ಹೊಂಗೆ ಇದೆ, ತಣ್ಣಗೆ ಅಲ್ಲೇ ಕೆಳಗಡೆ ಮಲ್ಕೋಬೋದು. ನಾವು ಅದು ಗಿಡಗಳು ಬೇಕಾದ್ರೆ ನಮ್ಮನ್ನು ಕರೆ ಮಾಡಿ ನಿಮ್ಮ ಮನೆಗೆ ಒಂದು ಗಿಡ ತಗೊಂಬಂದು ಕೊಡ್ತೀನಿ. ಇದರಿಂದ ತಾಪಮಾನ ಕಡಿಮೆ ಮಾಡ್ಕೋಬೋದು. ನಾವು ಉಳಿಬೇಕಂದ್ರೆ ಮತ್ತು ಈ ಸೆಕೆಯನ್ನು ಕಡಿಮೆ ಮಾಡಬೇಕಂದ್ರೆ ಗಿಡ ಮರ ಬೆಳೆಸಬೇಕು. ನಾವು ಸೇರಿದಾಗ ಮಾತ್ರ ಈ ಒಂದು ಪರಿಸರ ಉಳಿಯುತ್ತೆ. ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ, ನಮ್ಗೆ ಗಿಡ ಕೊಡಿ ಅಂತ ಹೇಳ್ಬಿಟ್ಟು ನಾವು ಪುರುಷರು ಹಾಕಿ ಹೋಗ್ಬಾರ್ದು. ಅದರಿಂದ ನಾವು ಸೇರಿ ಗಿಡ ಮರವನ್ನು ಬೆಳೆಸೋಣ, ಪರಿಸರ ಉಳಿಸೋಣ. ಇನ್ನು ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಪ್ರತಿ ಕಾರ್ಯಕ್ರಮದಲ್ಲೂ ಗಿಡ ನೆಡುವ ಹವ್ಯಾಸ ವೇದಿಕೆ ಹಮ್ಮಿಕೊಂಡಿದೆ. ಪ್ರತಿಯೊಬ್ಬರೂ ತಮ್ಮ ಮನೆಗಳ ಮುಂದೆ ಗಿಡ ಮರಗಳನ್ನ ಬೆಳೆಸಿ ಪರಿಸರ ಉಳಿಸಿ ಇತರರಿಗೆ ಮಾದರಿಯಾಗಲು ಕೋರಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗಿಡ ಬೆಳೆಸಿ, ಗಿಡ ಬೆಳೆಸಿ, ಗಿಡ ಬೆಳೆಸಿ, ಹಸಿರೇ ಶ್ರೀನಿವಾಸಪುರ ತಾಲೂಕಿನ ದೇವಲಪಲ್ಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ